ಆ ಇಬ್ಬರು ಗಂಡ ಹೆಂಡತಿ ಮದುವೆಯಾದ 6 ತಿಂಗಳ ನಂತರ ವರ್ಲ್ಡ್ ಟೂರ್ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ಹೊಸ ಬೈಕ್ ಅನ್ನು ಕೂಡ ಕೊಂಡ್ಕೊಳ್ತಾರೆ. ಹೊಸ ಬೈಕಿನಲ್ಲಿ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡಿಟ್ಕೊಳ್ತಾರೆ. ಮೊದಲನೆಯ ದಿನ ಅಂಜಲಿ ಮತ್ತು ಅಭಿನವ್ ತುಂಬಾ ಎಂಜಾಯ್ ಮಾಡುತ್ತಾ ರೈಡ್ ಶುರು ಮಾಡ್ತಾರೆ. ಮೊದಲನೇ ದಿನ ತುಂಬಾ ಸಂತೋಷವಾಗಿ ಕಳೆದು ಹೋಗುತ್ತೆ. ಮೊದಲನೆಯ ದಿನವೇ ಸುಮಾರು 450 ಕಿಲೋಮೀಟರ್ ಅಷ್ಟು ದೂರ ಹೋಗ್ತಾರೆ. ಈಗ ಅವರಿಬ್ಬರು ರಾತ್ರಿ ಒಂದು ಹೋಟೆಲ್ನಲ್ಲಿ ಸ್ಟೇ ಕೂಡ ಮಾಡ್ತಾರೆ. ಮಾರನೆಯ ದಿನ ಮತ್ತೆ ರೈಡ್ ಅನ್ನು ಶುರು ಮಾಡಿದ್ರು. ಆದ್ರೆ ಈ ದಿನ ಆ ರೋಡ್ಗಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅಲ್ಲೆಲ್ಲ ಕೇವಲ ಮಣ್ಣು ದಾರಿ, ಗುಣಿಗಳು, ಕೆಲವೊಂದು ಕಡೆ ರೋಡಲ್ಲೆಲ್ಲ ನೀರು ತುಂಬಿಕೊಂಡಿತ್ತು. ಆ ದಿನ ಕೇವಲ 150 ಕಿಲೋಮೀಟರ್ ಮಾತ್ರ ಹೋದ ನಂತರ ಅಲ್ಲಿ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾರೆ. ಸುಮಾರು 3 ದಿನ ಪ್ರಯಾಣ ಮಾಡಿದ ನಂತರ ಅಭಿನವ್ಗೆ ಕೈ ನೋವು ತುಂಬಾ ಜಾಸ್ತಿ ಆಗೋಗುತ್ತೆ. ಅಭಿನವ್ ಹೇಳ್ತಾನೆ, ಅಂಜಲಿ, ಇಲ್ಲಿ 1-2 ದಿನ ರೆಸ್ಟ್ ಮಾಡಿ ನಾವು ವಾಪಸ್ ಮನೆಗೆ ಹೊರಟೋಗೋಣ. ಇನ್ನು ಕೇವಲ 3 ದಿನ ಅಷ್ಟೇ ಆಗಿದೆ. ನನಗೆ ಇಷ್ಟೊಂದು ಕೈ ನೋವು ಬಂದ್ಬಿಟ್ಟಿದೆ. ಮುಂದೆ ಕಂಟಿನ್ಯೂ ಮಾಡೋದು ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ತಾನೆ. ಗಂಡನ ಮಾತುಗಳನ್ನು ಕೇಳಿ ಅಂಜಲಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಅಂಜಲಿ ಹೇಳ್ತಾಳೆ, ಸರಿ ಬಿಡು, ನಿನಗೆ ಇಷ್ಟೊಂದು ಕೈ ನೋವಿದ್ರೆ ನಾವು ಹೋಗೋದು ಬೇಡ, ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ಸು ಮನೆಗೆ ಹೊರಟೋಗೋಣ ಅಂತ. ಹೆಂಡತಿಯ ಬೇಸರವಾದ ಮುಖವನ್ನು ನೋಡಿ ಅಭಿನವ್ ಹೇಳ್ತಾನೆ, ನಾನು ನಿನಗೋಸ್ಕರ ಎಷ್ಟು ಕಷ್ಟ ಆದರೂ ಅನುಭವಿಸ್ತೀನಿ, ನಾವು ಮುಂದೆ ರೈಡ್ ಮಾಡೋಣ ಅಂತ ಹೇಳ್ತಾನೆ. ಅಂಜಲಿ ತುಂಬಾ ಸಂತೋಷ ಪಡ್ತಾಳೆ. ಇಬ್ಬರು ಆ ದಿನ ಹೋಟೆಲ್ನಲ್ಲಿಯೇ ಉಳಿದುಕೊಂಡಿದ್ರು. ಮಾರನೆಯ ದಿನ ಬೆಳಿಗ್ಗೆ ಅವರು ತಿಂಡಿ ತಿಂದು ತಮ್ಮ ರೈಡ್ ಅನ್ನು ಶುರು ಮಾಡ್ತಾರೆ. ಪ್ರಕೃತಿಯ ಸೌಂದರ್ಯ ಸವಿಯುತ್ತಾ ಅವರು ತುಂಬಾ ಎಂಜಾಯ್ ಮಾಡುತ್ತಾ ರೈಡ್ ಮಾಡ್ತಾ ಇದ್ರು. ಸ್ವಲ್ಪ ದೂರ ಹೋದ ತಕ್ಷಣ ಅಭಿನವ್ಗೆ ಶೋಲ್ಡರ್ ಪೈನ್ ತುಂಬಾ ಜಾಸ್ತಿ ಆಗೋಗುತ್ತೆ. ಅವನು ಅಲ್ಲೇ ಮಾತ್ರೆಗಳನ್ನು ಹಾಕಿಕೊಳ್ತಾನೆ. ಆದ್ರೆ ಅಂಜಲಿಗೆ ಮಾತ್ರ ಏನು ಹೇಳೋದಿಲ್ಲ. ಸೈಲೆಂಟ್ ಆಗಿ ಗಾಡಿ ಓಡಿಸ್ತಾ ಇದ್ದ. ಸಿಕ್ಕಿಂಗೆ ಹೋಗುವ ಆ ದಾರಿ ಮಧ್ಯೆ ಅಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳು ಕಾಣಿಸ್ತವೆ. ಆ ಪ್ರಕೃತಿಯ ಸೌಂದರ್ಯವನ್ನು ನೋಡೋದಕ್ಕೆ ಅವರು ಈಗ ಅಲ್ಲೇ ನಿಂತ್ಕೊಳ್ತಾರೆ. ಅಲ್ಲಿ ಅವರಿಗೆ ಈಗ 3 ಜನ ಬೇರೆ ರೈಡರ್ಸ್ಗಳು ಕೂಡ ಕಾಣಿಸ್ತಾರೆ. ಈಗ ಅಭಿನವ್ 3 ಜನ ಬೈಕ್ ರೈಡರ್ಸ್ ಜೊತೆ ಸ್ನೇಹ ಬೆಳೆಸ್ತಾನೆ. ಅವರ ಜೊತೆ ಮಾತನಾಡ್ತಾನೆ. ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ ಅಂತ ವಿಷ್ಣು ಕೇಳಿದಾಗ ಅಂಜಲಿ ಮತ್ತು ಅಭಿನವ್ ಹೇಳ್ತಾರೆ, ನಾವು ಅದರ ಬಗ್ಗೆ ಇನ್ನೂ ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ಸಾಯಂಕಾಲ ಎಲ್ಲಾದ್ರೂ ಹತ್ರ ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ಉಳ್ಕೊಳ್ತೀವಿ ಅಂತ ಹೇಳ್ತಾರೆ. ತಕ್ಷಣ ಸಂದೀಪ್ ಹೇಳ್ತಾನೆ, ಇಲ್ಲಿ ಅಷ್ಟೊಂದು ಸುಲಭವಾಗಿ ಹೋಟೆಲ್ ಸಿಗೋದಿಲ್ಲ. ನಿಮಗೆ ಒಪ್ಪಿಗೆ ಆದ್ರೆ ನಾವು ಬುಕ್ ಮಾಡ್ಕೊಂಡಿರೋ ಹೋಟೆಲ್ನಲ್ಲಿ ಮಾತಾಡಿ ನೋಡ್ತೀವಿ ಅಂತ. ಅಭಿನವ್ ಕೂಡ ಸರಿ ಅಂತ ಒಪ್ಕೋತಾನೆ. ಸಂದೀಪ್ ತಕ್ಷಣ ಹೋಟೆಲ್ಗೆ ಫೋನ್ ಮಾಡಿ ಅವರಿಬ್ಬರಿಗೂ ಕೂಡ ಒಂದು ರೂಮ್ ಬುಕ್ ಮಾಡಿಸ್ತಾನೆ. ಆ 4 ಜನ ಈಗ ಒಟ್ಟಿಗೆ ಮಾತನಾಡಿಕೊಂಡು ಅಲ್ಲಿಂದ ಮುಂದೆ ಸಾಗ್ತಾ ಇದ್ರು. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಅಲ್ಲಿ ರೋಡ್ಗಳು ಪೂರ್ತಿ ಕೆಟ್ಟು ಹೋಗಿದ್ವು. ಪೂರ್ತಿ ಮಣ್ಣಿನಿಂದ ತುಂಬಿದ್ವು. ಮಳೆ ಬಂದು ರೋಡೆಲ್ಲ ಪೂರ್ತಿ ಗುಣಿ ಬಿದ್ದಿತ್ತು. ಅಲ್ಲಲ್ಲಿ ನೀರು ಕೂಡ ತುಂಬಿಕೊಂಡಿತ್ತು. ಅಲ್ಲಿ ಗಾಡಿಗಳು ಓಡಾಡೋದಕ್ಕೆ ತುಂಬಾ ಕಷ್ಟವಾಗ್ತಾ ಇದ್ವು. ಗಾಡಿಗಳು ತುಂಬಾ ಭಾರಿ ಸ್ಕಿಡ್ ಆಗ್ತಾ ಇದ್ವು. ಸ್ನೇಹಿತರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಅಲ್ಲಿಂದ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ರು. ಸಾಯಂಕಾಲ 6 ಗಂಟೆಗೆಲ್ಲ ಹೋಟೆಲ್ಗೆ ಹೋಗಿ ಸೇರ್ಕೊಬಿಡ್ತಾರೆ. ಬೆಳಗಿನ ಜಾವ 6 ಗಂಟೆಗೆಲ್ಲ ಇಲ್ಲಿಂದ ಹೊರಡೋಣ ಅಂದುಕೊಂಡು ಮಾತಾಡ್ಕೊಳ್ತಾರೆ. ಅಲ್ಲಿ ತುಂಬಾ ಚಳಿ ಜಾಸ್ತಿ ಇತ್ತು. ಮಂಜು ಕೂಡ ಬೀಳ್ತಾ ಇತ್ತು. ಆದ್ದರಿಂದ ಅವರು ಬೆಳಿಗ್ಗೆ 9 ಗಂಟೆಯ ನಂತರ ಹೋಟೆಲ್ನಿಂದ ಹೊರಡೋಕೆ ಶುರು ಮಾಡ್ತಾರೆ. ರೈಡ್ ಶುರು ಮಾಡಿ ಕೇವಲ 2 ಗಂಟೆ ಮಾತ್ರ ಕಳೆದಿತ್ತು. ಅಷ್ಟರಲ್ಲೇ ಮಂಜು ತುಂಬಾ ಹೆಚ್ಚಾಗಿತ್ತು. ಅಲ್ಲಿ ಈಗ ರೋಡ್ಗಳೇ ಕಾಣಿಸ್ತಾ ಇರಲಿಲ್ಲ. ಮಂಜು ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಅಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗಿ ರೋಡ್ಗಳನ್ನು ಕೂಡ ಮುಚ್ಚಲಾಗಿತ್ತು. ಈ ವಿಷಯ ತಿಳಿದು ಎಲ್ಲರಿಗೂ ತುಂಬಾ ಬೇಸರವಾಗುತ್ತೆ. ಬೇರೆ ಯಾವುದಾದ್ರೂ ದಾರಿ ಇದೆಯಾ, ಅಲ್ಲಿಂದ ಮುಂದೆ ಹೋಗೋಣ ಅಂತ ಅವರೆಲ್ಲ ಯೋಚಿಸ್ತಾರೆ. ಸಂದೀಪ್ ಹೇಳ್ತಾನೆ, ಜೀವಕ್ಕೆ ತೊಂದರೆ ಮಾಡಿಕೊಂಡು ನಾವು ಈ ಸಾಹಸ ಮಾಡೋದು ಬೇಡ, ನಾವು ಸೈಲೆಂಟ್ ಆಗಿ ವಾಪಸ್ ಹೋಟೆಲ್ಗೆ ಹೊರಟೋಗೋಣ ಅಂತ. ಎಲ್ಲರೂ ಸೇರಿ ಈಗ ವಾಪಸ್ ಹೋಟೆಲ್ಗೆ ಹೋಗ್ತಾರೆ. ಮಧ್ಯಾಹ್ನ ಮಂಜು ಕಡಿಮೆಯಾದ ಮೇಲೆ ಅವರೆಲ್ಲ ಮತ್ತೆ ರೈಡ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಹೋಟೆಲ್ ಮ್ಯಾನೇಜರ್ ಅವರು ಹೇಳ್ತಾರೆ, ಸರ್ ಬೇಡ, ಇವತ್ತು ಇಲ್ಲಿಂದ ಹೊರಗಡೆ ಹೋಗಬೇಡಿ, ಏನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಾ. ಹವಾಮಾನ ಕೂಡ ತುಂಬಾ ಕೆಟ್ಟದಾಗಿದೆ. ಟಿವಿ ಮತ್ತು ರೇಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಭಿನವ್ ಮತ್ತು ಅವನ ಗೆಳೆಯರೆಲ್ಲ ಹೋಟೆಲ್ನವರ ಮಾತನ್ನು ಕೇಳಿಸಿಕೊಳ್ಳದೆ ಹೋಟೆಲ್ ಖಾಲಿ ಮಾಡಿ ಅಲ್ಲಿಂದ ಮುಂದೆ ಹೊರಟೋಗ್ತಾರೆ. ಕೇವಲ 2 ಕಿಲೋಮೀಟರ್ ಅಷ್ಟು ಮುಂದೆ ಸಾಗಿದ್ರು ಅಷ್ಟೇ. ಅಷ್ಟರಲ್ಲೇ ಜೋರು ಮಳೆ ಶುರುವಾಗೋಗುತ್ತೆ. ಗುಡುಗು, ಮಿಂಚು, ಮಳೆ ತುಂಬಾ ಜೋರಾಗಿ ಬರ್ತಾ ಇದ್ವು. ಅವರೆಲ್ಲ ಅಂದುಕೊಳ್ತಾರೆ, ಅಯ್ಯೋ ದೇವ್ರೆ, ನಾವು ಹೋಟೆಲ್ನವರ ಮಾತು ಕೇಳಿ ಅಲ್ಲೇ ಉಳಿದುಕೊಂಡಿದ್ದರೆ ಎಷ್ಟೊಂದು ಚೆನ್ನಾಗಿರ್ತಿತ್ತು, ಸುಮ್ಮನೆ ಹೊರಗೆ ಬಂದು ರಿಸ್ಕ್ ಮಾಡ್ಕೊಂಡ್ವಿ ಅಂತ. ಅವರೆಲ್ಲ ಈಗ ಮಳೆಯಲ್ಲಿ ನೆನೆದುಕೊಂಡು ಅಲ್ಲಿಂದ ಚೆಕ್ ಪೋಸ್ಟ್ ಬಳಿಗೆ ಹೋಗಿ ತಲುಪ್ತಾರೆ. ಈಗ ಸಾಯಂಕಾಲ 6 ಗಂಟೆ ಆಗೋಗಿತ್ತು. ಚೆಕ್ ಪೋಸ್ಟ್ ಬಳಿ ಅಲ್ಲಿ ಕೆಲವೊಬ್ಬರು ಬೆಂಕಿ ಕಾಯಿಸ್ಕೊಳ್ತಾ ಕುಳಿತುಕೊಂಡಿದ್ರು. ಆಗಲೇ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದು ಹೇಳ್ತಾರೆ,
ನೀವೆಲ್ಲ ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಆಗ ಸಂದೀಪ್ ಹೇಳ್ತಾನೆ, ಸರ್ ಮುಂದೆ 300 ಕಿಲೋಮೀಟರ್ ಹೋದ್ರೆ ನಮ್ಮ ಊರು ಸಿಗುತ್ತೆ, ನಾವೆಲ್ಲ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಈಗಾಗಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಈ ಸಮಯದಲ್ಲಿ ಈ ಬೆಟ್ಟದ ದಾರಿಯಲ್ಲಿ ನೀವು ಹೋಗೋದು ಸೇಫ್ ಅಲ್ಲ ಅಂತ ಹೇಳಿದಾಗ ಯಾರು ಇನ್ಸ್ಪೆಕ್ಟರ್ ಮಾತು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಆಯ್ತು ಸರ್, ನಾವು ನೋಡ್ಕೋತೀವಿ, ಸ್ವಲ್ಪ ದೂರ ಹೋದ್ಮೇಲೆ ಯಾವುದಾದ್ರೂ ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ಸ್ಟೇ ಮಾಡ್ತೀವಿ, ಇಲ್ಲದಿದ್ದರೆ ನಮ್ಮ ಮನೆಗಳಿಗೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಕೂಡ ತುಂಬಾ ಏನು ಮಾತನಾಡೋದಿಲ್ಲ. ಸರಿ, ಇವರು ಮಾತು ಕೇಳೋ ಜನ ತರ ಕಾಣಿಸ್ತಾ ಇಲ್ಲ ಅನ್ಕೊಂಡು ಅವರು ಕೂಡ ಸುಮ್ಮನೆ ಆಗೋಗ್ತಾರೆ. ಆದ್ರೂ ಇನ್ಸ್ಪೆಕ್ಟರ್ ಇನ್ನೊಮ್ಮೆ ಹೇಳ್ತಾರೆ, ನೀವು ಆ ಕಾಡಿನ ಮಧ್ಯೆ ಶಾರ್ಟ್ ಕಟ್ ರೋಡಲ್ಲಿ ಹೋಗ್ಬೇಡಿ, ಅದು ತುಂಬಾ ರಿಸ್ಕಿ. ರಾತ್ರಿ ಸಮಯದಲ್ಲಿ ಅಲ್ಲಿ ಕಾಡು ಪ್ರಾಣಿಗಳು ಕೂಡ ಇರ್ತವೆ, ಸ್ವಲ್ಪ ದೂರವಾದ್ರೂ ಸರಿ ನೀವು ಹೈವೇಯ ಮೇಲೆ ಹೋಗಿ ಅಂತ ಹೇಳ್ತಾರೆ. ಆಗ ಸಂದೀಪ್ ಹೇಳ್ತಾನೆ, ಸರ್ ನಾವು ಕಾಡು ದಾರಿಯಲ್ಲೇ ಹೋಗ್ತೀವಿ, ಅಲ್ಲಿನ ಪರಿಸರ ನೋಡಲು ತುಂಬಾ ಸುಂದರವಾಗಿರುತ್ತೆ, ನಾವು ಯಾವಾಗ್ಲೂ ಅದೇ ರೋಡಲ್ಲೇ ಹೋಗೋದು, ನಾವು 5 ಜನ ಇದ್ದೀವಿ, ನಾವು ಹುಷಾರಾಗಿ ಹೋಗ್ತೀವಿ ಬಿಡಿ ಅಂತ ಹೇಳ್ತಾನೆ. ಇವರು ಎಲ್ಲರೂ ಮಾತನಾಡಿಕೊಂಡು ಹೋಗುವಷ್ಟರಲ್ಲಿ ಈಗ 7 ಗಂಟೆ ಆಗ್ಬಿಟ್ಟಿತ್ತು. ಎಲ್ಲರೂ ಒಟ್ಟಿಗೆ ಗಾಡಿಗಳಲ್ಲಿ ಮುಂದೆ ಸಾಕ್ತಾರೆ. ಅವರು ಮುಂದೆ ಹೋಗಿ ಕೇವಲ ಅರ್ಧ ಗಂಟೆ ಆಗಿತ್ತಷ್ಟೇ. ಈಗ ಮ್ಯಾಪ್ನಲ್ಲಿ ಏನು ತೋರಿಸ್ತಾ ಇರ್ಲಿಲ್ಲ, ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು, ರೋಡ್ ಮಿಸ್ ಆಗೋಗುತ್ತೆ. ಇವರಿಗೆ ಈಗ ದಿಕ್ಕು ತೋಚಲಿಲ್ಲ. ಈ ಕತ್ತಲಲ್ಲಿ ಇವರು ಈಗ ಬೇರೆ ದಾರಿಯಲ್ಲೇ ಹೊರಟೋಗ್ತಾರೆ. ಯಾರಿಗೂ ಗೊತ್ತಾಗ್ಲಿಲ್ಲ ಆ ರೋಡು ಇಷ್ಟಕ್ಕೂ ಎಲ್ಲಿ ಹೋಗುತ್ತೆ ಅಂತ. ಅವರು ಕೇವಲ ಒಂದು ಊಹೆಯ ಮೇಲೆ ಅಲ್ಲಿಂದ ಹೋಗ್ತಾ ಇದ್ರು. ಎಷ್ಟೊಂದು ದೂರ ಪ್ರಯಾಣಿಸಿದ್ರು ಅವರಿಗೆ ಅಲ್ಲಿ ಏನು ಕಾಣಿಸ್ತಾ ಇರ್ಲಿಲ್ಲ. ಆಗಲೇ ರಾತ್ರಿ 9 ಗಂಟೆ ಆಗ್ತಾ ಇತ್ತು. ಎಲ್ಲರಿಗೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಅಭಿನವ್ ಈಗ ಗಾಡಿಯನ್ನು ಒಂದು ಕಡೆ ನಿಲ್ಲಿಸ್ಬಿಡ್ತಾನೆ. ಆಗ ಉಳಿದ ಸ್ನೇಹಿತರು ಕೇಳ್ತಾರೆ, ಏನಾಯ್ತು ಅಭಿ, ಯಾಕೆ ಇಲ್ಲಿ ಗಾಡಿ ನಿಲ್ಸಿದ್ಯಾ ಅಂತ. ಅಲ್ಲಿ ಮುಂದೆ ನೋಡಿ, ಅಲ್ಲಿ ಒಂದು ಸಣ್ಣ ಮನೆ ಇದ್ದ ಹಾಗೆ ಕಾಣಿಸ್ತಾ ಇದೆ, ಅಲ್ಲಿ ಯಾರಾದರೂ ಇರಬಹುದು, ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಈ ರಾತ್ರಿ ಇದೇ ಜಾಗದಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಅಭಿನವ್. ಯಾಕೆಂದ್ರೆ ಅಭಿನವ್ಗೆ ಕೈ ನೋವು ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ಇನ್ನು ನನ್ನಿಂದ ಗಾಡಿ ಓಡಿಸೋದಕ್ಕೆ ಆಗೋದಿಲ್ಲ ಅಂತ ಅವನು ಅಂದುಕೊಂಡಿದ್ದ. ಆಗಲೇ ಪಕ್ಕದಲ್ಲಿ ಇದ್ದ ಪ್ರದೀಪ್ ತುಂಬಾ ಕೋಪ ಮಾಡ್ಕೊಳ್ತಾನೆ, ಇಲ್ಲ ಇಲ್ಲ, ನಾನು ಇಲ್ಲಿ ನಿಂತ್ಕೊಳ್ಳೋದಿಲ್ಲ, ಈ ಜಾಗ ಸರಿ ಇಲ್ಲ, ನಾನು ನಮ್ಮ ಊರಿಗೆ ಹೋಗಿ ಅಲ್ಲೇ ನಿಲ್ತೀನಿ, ನನ್ನ ಜೊತೆ ಬರೋರು ಬನ್ನಿ, ಇಲ್ಲದಿದ್ದರೆ ನಿಮ್ಮಿಷ್ಟ ಅಂತ ಹೇಳ್ತಾನೆ ಅವನು ಒಬ್ಬನೇ ತನ್ನ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟೋಗ್ತಾನೆ. ಅವರೆಲ್ಲ ಪ್ರದೀಪ್ನನ್ನು ನಿಲ್ಲಿಸಲು ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ಅವನು ಮಾತ್ರ ನಿಂತ್ಕೊಳ್ಳೋದಿಲ್ಲ. ಈಗ ಸಂದೀಪ್ ಮತ್ತು ವಿಷ್ಣುಗೆ ಅರ್ಥವಾಗ್ತಿರ್ಲಿಲ್ಲ, ಈಗ ನಾವು ನಮ್ಮ ಗೆಳೆಯನ ಜೊತೆ ಹೋಗ್ಬೇಕಾ ಅಥವಾ ಅಭಿನವ್ಗೋಸ್ಕರ ಇಲ್ಲೇ ಇರಬೇಕಾ ಅಂತ. ಆಗ್ಲೇ ಅಭಿನವ್ ಹೇಳ್ತಾನೆ, ಇಷ್ಟು ರಾತ್ರಿಯಲ್ಲಿ ಹೋಗೋದು ಬೇಡ, ಅವನು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದು ಬಿಡ್ತಾನೆ, ದಯವಿಟ್ಟು ನಾವೆಲ್ಲ ಇಲ್ಲೇ ಉಳಿದುಕೊಳ್ಳೋಣ ಅಂತ. ಈಗ ಅವರೆಲ್ಲರೂ ಅಲ್ಲೇ ನಿಂತುಕೊಂಡಿದ್ರು. ಅಭಿನವ್ ಆ ಒಂಟಿ ಮನೆಯಲ್ಲಿ ವಿಚಾರಿಸಲೆಂದು ಒಬ್ಬನೇ ಹೋಗ್ತಾನೆ. ಅದು ಒಂದು ಹಳೆಯ ಮನೆ. ಅಭಿನವ್ ಅಲ್ಲಿ ಹೋಗಿ ಬಾಗಿಲು ತಟ್ತಾ ಇದ್ದ. ಮನೆಯಲ್ಲಿ ಯಾರಾದ್ರೂ ಇದ್ದೀರಾ? ಈ ರಾತ್ರಿ ನಾವು ಇಲ್ಲೇ ಉಳಿಯಲು ನಮಗೆ ಸ್ವಲ್ಪ ಜಾಗ ಬೇಕಾಗಿತ್ತು ಅಂತ ಕೇಳ್ತಾನೆ. ಆದ್ರೆ ಅಲ್ಲಿ ಯಾರು ಮಾತನಾಡ್ಲಿಲ್ಲ. ಈಗ ಅಭಿನವ್ ಇಲ್ಲಿ ಯಾರು ಇಲ್ಲ ಬಿಡು ಅಂತ ಅಂದುಕೊಂಡು ಅವನು ವಾಪಸ್ ಹೋಗೋದಕ್ಕೆ ಹಿಂದೆ ತಿರುಗ್ತಾನೆ. ಅಭಿನವ್ ಹಿಂದೆ ತಿರುಗಿದ ತಕ್ಷಣ ಮನೆಯೊಳಗೆ ಯಾರೋ ಕಸ ಗುಡಿಸುತ್ತಿರುವ ಶಬ್ದ ಕೇಳಿಸ್ತಾ ಇತ್ತು. ಅಭಿನವ್ಗೆ ಅನ್ಸುತ್ತೆ ಮನೆಯಲ್ಲಿ ಯಾರೋ ಇದ್ದಾರೆ ಅಂತ. ಅವನು ಮತ್ತೆ ವಾಪಸ್ ಮನೆಯ ಬಳಿ ಹೋಗ್ತಾನೆ. ಆದ್ರೆ ಈಗ ಅಲ್ಲಿ ಯಾವ ಶಬ್ದ ಕೇಳಿಸ್ತಾ ಇರ್ಲಿಲ್ಲ. ಸ್ವಲ್ಪ ಸಮಯಕ್ಕೆ ಆ ಮನೆಯಲ್ಲಿಂದ ಬಳೆಗಳ ಶಬ್ದ ಕೂಡ ಕೇಳಿಸುತ್ತೆ. ಅಭಿನವ್ ಅಂದುಕೊಳ್ತಾನೆ, ಇಲ್ಲಿ ಯಾರೋ ಮಹಿಳೆ ಇರಬೇಕು ಅಂತ. ಆಂಟಿ, ಇಲ್ಲಿರೋದಕ್ಕೆ ಸ್ವಲ್ಪ ಸ್ಥಳ ಕೊಡ್ತೀರಾ ಅಂತ ಅವನು ಈಗ ಜೋರಾಗಿ ಕೇಳುತ್ತಾ ಬಾಗಿಲು ತಡ್ತಾನೆ. ಅಭಿನವ್ನ ಸ್ನೇಹಿತರು ಮತ್ತು ಅಂಜಲಿ ಅವನನ್ನು ವಾಪಸ್ ಕರೀತಾರೆ. ಅಭಿ, ವಾಪಸ್ ಬಂದ್ಬಿಡು, ನಾವು ಮುಂದೆ ಹೊರಟು ಹೋಗೋಣ ಅಂತ ಹೇಳಿ. ಆದ್ರೆ ಅಭಿನವ್ಗೆ ಕೈ ನೋವು ಜಾಸ್ತಿ ಇತ್ತು. ಅವನಿಂದ ಗಾಡಿ ಓಡಿಸಲು ಸಾಧ್ಯವಾಗೋದಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆದ್ದರಿಂದಲೇ ಅಭಿನವ್ ಈಗ ಆ ಮನೆಯ ಸುತ್ತಮುತ್ತ ಹುಡುಕಾಡ್ತಾನೆ. ಆ ಮನೆಗೆ ಇನ್ನೊಂದು ಬಾಗಿಲು, ಕಿಟಕಿ ಏನಾದರೂ ಇದೆಯೇನೋ, ಅಲ್ಲಿ ಯಾರಾದರೂ ಜನ ಕಾಣಿಸಬಹುದು ಅಂತ. ಅವನು ಈಗ ಮನೆಯ ಹಿಂದೆ ಹೋಗ್ತಾನೆ. ಅಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಕಸ ಗುಡಿಸುತ್ತಾ ಇದ್ಲು. ಅಭಿನವ್ ಕೇಳ್ತಾನೆ, ಆಂಟಿ, ನಮಗೆಲ್ಲ ತುಂಬಾ ಸುಸ್ತಾಗ್ಬಿಟ್ಟಿದೆ, ಈ ರಾತ್ರಿ ಇಲ್ಲೇ ಇರಲು ಸ್ವಲ್ಪ ಜಾಗ ಸಿಗುತ್ತಾ ಅಂತ. ಅವನ ಮಾತು ಕೇಳಿ ಅಜ್ಜಿ ಕೋಪವಾಗಿ ಅಭಿನವ್ನ ಮುಖ ನೋಡ್ತಾಳೆ. ಆ ಸಮಯದಲ್ಲಿ ಅಜ್ಜಿಯ ಮುಖ ಪೂರ್ತಿ ಬೆಳ್ಳಗಿದ್ದು ಆಕೆಯ ಮೈಯಲ್ಲಿ ರಕ್ತವೇ ಇಲ್ವೇನೋ ಅನ್ನೋ ತರ ಅಜ್ಜಿ ಕಾಣಿಸ್ತಾ ಇದ್ದು. ಆ ಅಜ್ಜಿ ಅಭಿನವ್ಗೆ ಪಕ್ಕದ ಮನೆಯ ಕಡೆ ಕೈ ತೋರಿಸ್ತಾಳೆ. ಅಭಿನವ್ ತಿರುಗುವಷ್ಟರಲ್ಲಿ ಆ ಅಜ್ಜಿ ಅಲ್ಲಿಂದ ಹಾರಿಕೊಂಡು ಆ ಮನೆಯ ಮುಂದೆ ಹೋಗಿ ನಿಂತುಕೊಳ್ತಾರೆ. ಅದನ್ನು ನೋಡಿದ ಅಭಿನವ್ ಅವನು ಈಗ ಜೋರಾಗಿ ಕಿರಿಚ್ಕೊಳ್ತಾನೆ. ಗಂಡನ ಕೂಗಾಟ ಕೇಳಿ ಅಂಜಲಿ ಮತ್ತು ಸ್ನೇಹಿತರು ತಕ್ಷಣ ಅಲ್ಲಿಗೆ ಓಡಿ ಬರ್ತಾರೆ. ಅಭಿನವ್ ಗಾಬರಿಯಿಂದ ಹೇಳ್ತಾನೆ, ಆ ಅಜ್ಜಿ ಅವಳು ಹಾರಿಕೊಂಡು ಮನೆಯೊಳಗೆ ಹೊರಟೋದ್ರು ಅಂತ.
ಸ್ನೇಹಿತರೆಲ್ಲ ಹೇಳ್ತಾರೆ, ಇಲ್ಲಿ ಯಾವ ಅಜ್ಜಿನೂ ಇಲ್ಲ, ನಡಿ ಇಲ್ಲಿಂದ ಹೊರಟೋಗೋಣ ಅಂತ ಅಂಜಲಿ ಈಗ ತನ್ನ ಗಂಡನ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈಗ ಆ 3 ಜನ ತೀರ್ಮಾನ ಮಾಡಿದ್ರು, ನಾವು ಇನ್ನು ಇಲ್ಲಿ ಇರೋದು ಬೇಡ, ತಕ್ಷಣ ಇಲ್ಲಿಂದ ಹೋಗೋಣ ಅಂತ. ಈಗ 3 ಜನ ಒಟ್ಟಿಗೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಒಬ್ಬರ ಪಕ್ಕದಲ್ಲಿ ಒಬ್ಬರು ನಿಧಾನವಾಗಿ ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ. ಆಗಲೇ ಅವರ ಗಾಡಿಗಳ ಮುಂದೆ ಒಂದು ಕಪ್ಪು ನೆರಳು ಜೋರಾಗಿ ಹೊರಟೋಗುತ್ತೆ. ಅವರಿಗೆಲ್ಲ ಅನ್ಸುತ್ತೆ, ನಾವು ತುಂಬಾ ಸುಸ್ತಾಗ್ಬಿಟ್ಟಿದೀವಿ, ಆದ್ದರಿಂದಲೇ ನಮಗೆ ಆ ರೀತಿ ಆಗ್ತಾ ಇದೆ ಅಂತ. ಆದ್ರೆ ಅಭಿನವ್ಗೆ ಮಾತ್ರ ಅನ್ನಿಸ್ತಾ ಇತ್ತು, ಇದು ಆ ಅಜ್ಜಿಯ ಕೆಲಸವೇ ಅಂತ. ಅವರು ಈಗ ಏನು ಯೋಚಿಸದೆ ಅಲ್ಲಿಂದ ಮುಂದೆ ಹೋಗ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿಯೇ ಅಂಜಲಿ ಹೇಳ್ತಾಳೆ, ಅಭಿ, ವಿಷ್ಣುವಿನ ಗಾಡಿ ಹಿಂದೆ ಯಾರೋ ಕೂತ್ಕೊಂಡಂತೆ ಇದೆ ನೋಡಿ. ಆಗ ಅಭಿನವ್ ಹೇಳ್ತಾನೆ, ಆ ಥರ ಏನೂ ಇಲ್ಲ, ನೀನು ಹೆದರ್ಕೋಬೇಡ ಅಂತ. ಆದ್ರೆ ವಿಷ್ಣು ಹಿಂದೆ ಒಂದು ಕಪ್ಪು ನೆರಳು ಕುಳಿತಿರುವಂತೆ ಅಭಿನವ್ ಕೂಡ ನೋಡ್ತಾನೆ. ಆದ್ರೆ ಅವನು ಏನೂ ಮಾತನಾಡ್ಲಿಲ್ಲ. ಅವರೆಲ್ಲ ಸೈಲೆಂಟ್ ಆಗಿ ಅಲ್ಲಿಂದ ನಿಧಾನವಾಗಿ ಹೋಗ್ತಾ ಇದ್ರು. ಆ ಬೆಟ್ಟ ಗುಡ್ಡಗಳ ದಾರಿಯಲ್ಲಿ, ಆ ಮಣ್ಣಿನ ರಸ್ತೆಯಲ್ಲಿ ಅಲ್ಲಿ ಯಾರೂ ಓಡಾಡ್ತಾ ಇರ್ಲಿಲ್ಲ. ಕೇವಲ ಇವರ 3 ಗಾಡಿಗಳು ಮಾತ್ರ ಹೋಗ್ತಾ ಇದ್ವು. ಈಗ ರಾತ್ರಿ 1 ಗಂಟೆ ಆಗೋಗಿತ್ತು. ಆ ಕತ್ತಲ ರಾತ್ರಿಯಲ್ಲಿ ಯಾರೋ ಒಬ್ಬ ಅಲ್ಲಿ ತನ್ನ ಗಾಡಿಯನ್ನು ತೊಳಿತಾ ನಿಂತ್ಕೊಂಡಿದ್ದ. ಇವರೆಲ್ಲರೂ ಈಗ ಆತನನ್ನು ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾರೆ. ಇವನು ಈ ಊರಿನವನೇ ಇರಬೇಕು ಅಂತ. ಆದ್ರೆ ಸ್ವಲ್ಪ ಸಮಯದಲ್ಲಿಯೇ ಅವರಿಗೆಲ್ಲ ಅನ್ಸುತ್ತೆ, ರಾತ್ರಿಯಿಂದ ಈ ದಾರಿಯಲ್ಲಿ ನಮಗೆ ಯಾರೂ ಕಾಣಿಸ್ತಾನೆ ಇರ್ಲಿಲ್ಲ, ಇಷ್ಟೊತ್ತಿಗೆ ಇಲ್ಲಿ ಒಬ್ಬ ಮನುಷ್ಯನನ್ನು ನೋಡ್ತಾ ಇದೀವ ಅಂತ ಅಂದ್ಕೊಳ್ತಾರೆ. ಅವರೆಲ್ಲರೂ ಸೈಲೆಂಟ್ ಆಗಿ ಮುಂದೆ ಹೋಗ್ತಾ ಇದ್ರು. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಅವರು ಮತ್ತೆ ನೋಡ್ತಾರೆ, ಹಿಂದೆ ಗಾಡಿ ತೊಳೆಯುತ್ತಿದ್ದ ಅದೇ ವ್ಯಕ್ತಿ ಈಗ ಅವರ ಮುಂದೆ ನಿಂತುಕೊಂಡಿದ್ದ. ಅವನು ಇಲ್ಲೂ ಕೂಡ ತನ್ನ ಗಾಡಿಯನ್ನು ತೊಳಿತಾ ಇದ್ದ. ಈಗ 3 ಜನ ಆತನನ್ನು ನೋಡಿ ಅಲ್ಲೇ ಸ್ವಲ್ಪ ದೂರ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಡ್ತಾರೆ. 3 ಜನ ಒಟ್ಟಿಗೆ ಒಂದೇ ಕಡೆ ನಿಂತ್ಕೊಳ್ತಾರೆ. ಮ್ಯಾಪ್ ಕೂಡ ಕೆಲಸ ಮಾಡ್ತಾ ಇರ್ಲಿಲ್ಲ. ಈಗ ಟೈಮ್ ಕೂಡ 2 ಗಂಟೆ ಆಗ್ಬಿಟ್ಟಿತ್ತು. ಈಗ ಅವರಿಗೆ ದಾರಿ ಹೇಳುವವರು ಕೂಡ ಯಾರೂ ಇರಲಿಲ್ಲ. ಇಲ್ಲಿಗೆ ಯಾವ ಕಡೆ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ಲಿಲ್ಲ. ಅದೇ ರೋಡಲ್ಲಿ ಮುಂದೆ ಸಾಕ್ತಾ ಇದ್ರು. ಆದ್ರೆ ಇವರು ಯಾರು ಆ ಗಾಡಿ ತೊಳೆಯುತ್ತಿದ್ದ ವ್ಯಕ್ತಿಯನ್ನು ಮಾತನಾಡಿಸುವುದಕ್ಕೆ ಹೋಗ್ಲೇ ಇಲ್ಲ. ಇವರು ಸೈಲೆಂಟ್ ಆಗಿ ಮುಂದೆ ಹೋಗ್ತಾ ಇದ್ರು. ಅಲ್ಲಿ ಮುಂದೆ ಒಂದು ಸಣ್ಣದಾಗಿ ಜಿರಿ ಮೇಲಿಂದ ಹರಿತಾ ಇತ್ತು. ಇವರು ಆ ಸುಂದರವಾದ ಸಣ್ಣ ಜಲಪಾತವನ್ನು ಫೋಟೋ ಹಿಡಿತಾರೆ. ಅವರೀಗ ಅಲ್ಲಿಂದ ಮುಂದೆ ಹೋಗಿದ್ರು. ಸುಮಾರು 1 ಗಂಟೆಯ ನಂತರ ಮತ್ತೆ ಅದೇ ಸಣ್ಣ ಜಲಪಾತದ ಮುಂದೆ ಅವರು ಬಂದಿರ್ತಾರೆ. ಈಗ ಅವರೆಲ್ಲ ಅದೇ ರೋಡಿನಲ್ಲಿ ಸುತ್ತಾಡ್ತಾ ಇದ್ರು. 3ನೆಯ ಬಾರಿ ಕೂಡ ಅವರು ಅದೇ ವಾಟರ್ ಫಾಲ್ಸ್ ಬಳಿ ಬರ್ತಾರೆ. ಗಾಬರಿಯಾಗಿ ಅವರೆಲ್ಲ ಗಾಡಿ ಸೈಡ್ಗೆ ಹಾಕೋಬಿಡ್ತಾರೆ. ಈಗ ಅಭಿನವ್ ಮತ್ತು ಸಂದೀಪ್ ಇಬ್ಬರು ಗಾಡಿಯಿಂದ ಇಳಿದು ಆ ನೀರಿನ ಬಳಿ ಹೋಗ್ತಾರೆ. ನಾವು ಅಷ್ಟೊತ್ತಿನಿಂದ ಇಲ್ಲೇ ಸುತ್ತಾಡ್ತಾ ಇದೀವಿ ಅನ್ಸುತ್ತೆ, ಇದು 3ನೆಯ ಬಾರಿ ನಮಗೆ ಈ ಜಾಗ ಕಾಣಿಸ್ತಾ ಇರೋದು ಅಂತ ಅಭಿನವ್ ಹೇಳ್ತಾನೆ. ಆಗ್ಲೇ ವಿಷ್ಣು ಅಭಿನವ್ಗೆ ಹೇಳ್ತಾನೆ, ಅಭಿ, ಸ್ವಲ್ಪ ತಲೆ ಎತ್ತಿ ನಿಧಾನವಾಗಿ ಮೇಲೆ ನೋಡು. ಅಭಿನವ್ ಈಗ ತಲೆ ಎತ್ತಿ ನಿಧಾನವಾಗಿ ಮೇಲೆ ನೋಡ್ತಾನೆ. ಅಲ್ಲಿ ಬೈಕ್ ತೊಳೆಯುತ್ತಿದ್ದ ಅದೇ ವ್ಯಕ್ತಿ, ಅವನು ಅಲ್ಲಿ ಮೇಲೆ ನಿಂತ್ಕೊಂಡಿದ್ದ. ಅವನು ನೋಡಲು ಕಪ್ಪಗೆ ಕಾಣಿಸ್ತಾ ಇದ್ದ. ಅವನು ಒಂದು ಕಪ್ಪು ಶಾಲನ್ನು ಕೂಡ ಹೊತ್ಕೊಂಡಿದ್ದ. ಅವನು ತುಂಬಾ ವಿಚಿತ್ರವಾಗಿ ನಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ತುಂಬಾ ಚಳಿ ಶುರುವಾಗಿ ಹೋಗುತ್ತೆ. ಅವರೆಲ್ಲರಿಗೂ ಈಗ ಸ್ವಲ್ಪ ಭಯವಾಗ್ತಿತ್ತು. ಈಗ ಅವರು ಯಾರಿಗೂ ಏನೂ ಹೇಳದೆ ಸೈಲೆಂಟ್ ಆಗಿ ಗಾಡಿ ಮೇಲೆ ಕುಳಿತುಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ವ್ಯಕ್ತಿ ಇವರ ಬಳಿ ಇಳಿದು ಬರ್ತಾ ಇದ್ದ. ಈಗ ಅಷ್ಟು ಜನ ತಮ್ಮ ಗಾಡಿಯನ್ನು ಜೋರಾಗಿ ಓಡಿಸುತ್ತಾ ತಮ್ಮ ಮೊಬೈಲ್ ಫೋನುಗಳಲ್ಲಿ ದೇವರ ಹಾಡುಗಳನ್ನು ಹಾಕಿಕೊಂಡು ಅಲ್ಲಿಂದ ಜೋರಾಗಿ ಹೊರಟೋಗ್ತಾರೆ. ಅವರಿಗೆಲ್ಲ ಅನ್ಸುತ್ತೆ, ನಾವು ಮತ್ತೆ ಇದೇ ದಾರಿಗೆ ವಾಪಸ್ ಬರ್ತೀವೋ ಏನೋ ಅಂತ. ಈಗ ಅವರು ದೇವರ ಹಾಡುಗಳನ್ನು ಹಾಕಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ದೂರದಲ್ಲಿಯೇ ಅವರಿಗೆ ಒಂದು ಬೆಳಕು ಕಾಣಿಸುತ್ತೆ. ಆ ಬೆಳಕಿನಲ್ಲಿ ಅವರಿಗೆ ಈಗ ಅಲ್ಲಿ ಇನ್ನೊಂದು ರೋಡ್ ಕೂಡ ಕಾಣಿಸುತ್ತೆ. ತಕ್ಷಣ ಅವರು ಆ ರೋಡ್ಗೆ ಹತ್ತಿ ಅಲ್ಲಿಂದ ಜೋರಾಗಿ ಮುಂದೆ ಹೋಗ್ತಾರೆ. ಹಿಂದೆ ತಿರುಗಿ ನೋಡೋದೇ ಇಲ್ಲ. ಆಗ್ಲೇ ಅಲ್ಲಿ ಮುಂದೆ ಒಂದು ಚೆಕ್ ಪೋಸ್ಟ್ ಕಾಣಿಸುತ್ತೆ. ಚೆಕ್ ಪೋಸ್ಟ್ ಅನ್ನು ನೋಡಿ ಅವರಿಗೆ ಸ್ವಲ್ಪ ಧೈರ್ಯ ಮತ್ತು ಸಮಾಧಾನ ಕೂಡ ಆಗಿತ್ತು. ಅಲ್ಲಿ ಇದ್ದ ಕೆಲವು ಪೊಲೀಸರನ್ನು ಮಾತನಾಡಿಸಿಕೊಂಡು ಅಲ್ಲೇ ಸ್ವಲ್ಪ ಸಮಯ ಇದ್ದು ಅವರು ಈಗ ಅಲ್ಲಿಂದ ಮುಂದೆ ಹೊರಡೋಕೆ ಶುರು ಮಾಡ್ತಾರೆ. ಇನ್ನು ಅವರು ಕೇವಲ ಒಂದೇ ಒಂದು ಊರು ದಾಟಬೇಕಾಗಿತ್ತಷ್ಟೇ. ಅದು ದಾಟಿದ ಮೇಲೆ ವಿಷ್ಣು ಅವರ ಊರು ಬರ್ತಾ ಇತ್ತು. ಈಗ ಅವರಿಗೆ ಆ ಕಾಡಿನ ಮಧ್ಯೆ ಒಂದು ದುರ್ಗಾದೇವಿಯ ದೇವಸ್ಥಾನ ಕಾಣಿಸುತ್ತೆ. ಆದ್ರೆ ಈಗ ಅವರೆಲ್ಲ ಮಾತನಾಡ್ಕೊಳ್ತಾರೆ, ಇಲ್ಲಿ ನಾವು ಗಾಡಿ ನಿಲ್ಲಿಸಬಾರ್ದು, ಇಲ್ಲಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಟೋಗ್ಬೇಕು ಅಂತ ಅಂದ್ಕೊಂಡ್ರು. ಡಿಸೆಂಬರ್ನ ಆ ತಿಂಗಳು ಅದು ತುಂಬಾ ಚಳಿಯಿಂದ ತುಂಬಿತ್ತು. ತುಂಬಾ ಕತ್ತಲ ದಾರಿ, ಬೆಟ್ಟದ ಪ್ರದೇಶ ತುಂಬಾ ಭಯಾನಕವಾಗಿತ್ತು. ಎಲ್ಲರೂ ತಮ್ಮ ಗಾಡಿಗಳನ್ನು ಜೋರಾಗಿ ಓಡಿಸ್ತಾ ಇರ್ತಾರೆ. ಅಷ್ಟರಲ್ಲೇ ಅವರ ಗಾಡಿಯ ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನಿಗೆ ಕಣ್ಣುಗಳೇ ಇರಲಿಲ್ಲ. ಅವನ ಕುತ್ತಿಗೆಯಿಂದ ಸೊಂಟದವರೆಗೂ ಹಗ್ಗದಿಂದ ಸುತ್ತಿಡಲಾಗಿತ್ತು.
ಅವನ ಕುತ್ತಿಗೆ ಒಂದು ಸೈಡಿಗೆ ಮುರಿದ ಹಾಗೆ ಬಾಗಿತ್ತು. ಅಭಿನವ್ ಈಗ ತನ್ನ ಹೆಂಡತಿಗೆ ಹೇಳ್ತಾನೆ, ಅಂಜಲಿ, ಮುಂದೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ, ನೀನು ಅವನನ್ನು ನೋಡಬೇಡ, ಕಣ್ಣು ಮುಚ್ಚಿತು ಅಂತ. ಅವನು ಅಂಜಲಿಯ ಬಳಿ ಈ ವಿಷಯ ಹೇಳ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಅಂಜಲಿಯ ಎದುರುಗಡೆ ಬಂದು ನಿಂತ್ಕೊಂಡಿದ್ದ. ಅವನನ್ನು ನೋಡಿದ ತಕ್ಷಣ ಅಂಜಲಿ ಜೋರಾಗಿ ಕಿರುಚುತ್ತಾ ಅವಳು ತುಂಬಾ ಹೆದರ್ಕೊಳ್ತಾಳೆ. ಅಭಿನವ್ನನ್ನು ಹಿಡಿದುಕೊಂಡು ಅವಳು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಅಭಿನವ್ ಈಗ ತನ್ನ ಗಾಡಿಯನ್ನು ಇನ್ನೂ ಜೋರಾಗಿ ಓಡಿಸಲು ಶುರು ಮಾಡ್ದ. ಸ್ವಲ್ಪ ದೂರ ಹೋದ್ಮೇಲೆ ಅವರೆಲ್ಲರೂ ಈಗ ವ್ಯಕ್ತಿಯನ್ನು ದಾಟಿ ಮುಂದೆ ಹೊರಟೋಗಿದ್ರು. ಅಲ್ಲಿ ಒಂದು ಆರ್ಮಿ ಕ್ಯಾಂಪ್ ಕೂಡ ಇತ್ತು. ಅಲ್ಲಿ ಹೋಗಿ ಎಲ್ಲರೂ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ಇನ್ನು ಎಲ್ಲ ಸರಿ ಹೋಯ್ತು ಅಂದುಕೊಳ್ತಾರೆ. ಆ ಸ್ಥಳದಲ್ಲಿ ವಿಷ್ಣು ಮತ್ತು ಸಂದೀಪ್ ಅವರವರ ಮನೆಗಳಿಗೆ ಹೊರಟೋಗ್ತಾರೆ. ಅಭಿನವ್ ಮತ್ತು ಅಂಜಲಿ ಅಲ್ಲಿಂದ ಮುಂದೆ ಹೋಗ್ತಾರೆ. ಈಗ ಅವರಿಬ್ಬರು ಒಂದು ಹೋಟೆಲ್ನಲ್ಲಿ ರೂಮ್ ತೆಗೆದುಕೊಳ್ತಾರೆ. ಗಂಡ ಹೆಂಡತಿ ಈಗ ತಾನೇ ನೆಮ್ಮದಿಯಾಗಿ ಮಲ್ಕೊಂಡಿದ್ರು. ಅವರು ಮಲಗಿ ಕೇವಲ ಇನ್ನೂ ಅರ್ಧ ಗಂಟೆ ಆಗಿತ್ತಷ್ಟೇ. ಅಷ್ಟರಲ್ಲೇ ಅಂಜಲಿಗೆ ಎಚ್ಚರವಾಗಿತ್ತು. ಅಂಜಲಿ ಕಣ್ಣು ಬಿಟ್ಟು ಅವಳು ಈಗ ಜೋರಾಗಿ ಕಿರ್ಚ್ಕೊಳ್ತಾಳೆ. ಏಯ್, ಯಾರು ನೀನು, ಇಲ್ಲಿಗೆ ಹೇಗೆ ಬಂದೆ ಅಂತ. ಅಂಜಲಿಯ ಕೂಗಾಟ ಕೇಳಿ ಅಭಿನವ್ ಕೂಡ ಗಾಬರಿಯಿಂದ ಎದ್ದೇಳ್ತಾನೆ. ಅಭಿನವ್ ಹೇಳ್ತಾನೆ, ಅಂಜಲಿ, ಏನಾಯ್ತು ನಿನಗೆ? ಇದು ನಾನು ನಿನ್ನ ಗಂಡ ಅಭಿ ಅಂತ ಹೇಳ್ತಾನೆ. ಆಗ ಅಂಜಲಿ ಹೇಳ್ತಾಳೆ, ಅಭಿ, ನಿನ್ನ ಪಕ್ಕದಲ್ಲಿ ನೋಡು, ಅವನು ನಿಂತುಕೊಂಡಿದ್ದಾನೆ. ಆ ರೋಡ್ನಲ್ಲಿ ಕಾಣಿಸಿದ ಅದೇ ವ್ಯಕ್ತಿ ನಿನ್ನ ಪಕ್ಕದಲ್ಲಿ ನಿಂತುಕೊಂಡಿದ್ದಾನೆ. ಈ ಮಾತನ್ನು ಕೇಳಿ ಅಭಿನವ್ ತುಂಬಾ ಗಾಬರಿ ಆಗ್ಬಿಟ್ಟ. ತಕ್ಷಣ ಅವನು ತನ್ನ ತಲೆಯ ಬಳಿ ಇಟ್ಕೊಂಡಿದ್ದ ಭಗವದ್ಗೀತೆಯನ್ನ ಹಿಡ್ಕೊಳ್ತಾನೆ. ತನ್ನ ಹೆಂಡತಿಯ ಕೈಯನ್ನು ಸಹ ಹಿಡಿದುಕೊಂಡು ಹಾಗೆ ಹಿಂದೆ ಸರಿಯುತ್ತಾ ಅವನು ಈಗ ಭಗವದ್ಗೀತೆಯನ್ನು ಜೋರಾಗಿ ಓದಲು ಶುರು ಮಾಡ್ತಾನೆ. ಬೆಳಿಗ್ಗೆ ವಿಷ್ಣು ಮತ್ತು ಸಂದೀಪ್ಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ತಾರೆ. ಈಗ ವಿಷ್ಣು ಮತ್ತು ಸಂದೀಪ್ ಯಾರೋ ಮಂತ್ರವಾದಿಗಳನ್ನು ಕರೆದುಕೊಂಡು ಬಂದು ಅವರಿಬ್ಬರಿಗೂ ತಾಯಿತಗಳನ್ನು ಕಟ್ಟಿಸಿದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ